ನಮಸ್ಕಾರ, ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಂಎನ್. ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಪ್ರಪಂಚಾದ್ಯಂತ ಕೋಟ್ಯಾಂತರ ಜನರು ಅಭ್ಯಾಸ ಮಾಡುವ ಯೋಗ ಎಂಬ ಅದ್ಭುತ ಕಲೆಯ ಹಿಂದಿರುವ ಮಹಾನ್ ಚೇತನದ ಬಗ್ಗೆ ಮಾತನಾಡಲಿದ್ದೇವೆ. ನಾವು ಯೋಗ ಎಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವ ಮೊದಲ ಹೆಸರು ಪತಂಜಲಿ ಮಹರ್ಷಿ. ಸ್ನೇಹಿತರೆ, ಯಾರು ಈ ಪತಂಜಲಿ ಮಹರ್ಷಿ? ಕೇವಲ ಯೋಗ ಸೂತ್ರಗಳನ್ನು ಬರೆದ ಋಷಿಯೇ ಅಥವಾ ಅದಕ್ಕೂ ಮೀರಿದ ಶಕ್ತಿಯೇ? ಇವರ ಹುಟ್ಟು ಹೇಗೆ ಸಂಭವಿಸಿತು? ಇವರ ಜೀವನದ ಅಂತ್ಯ ಹೇಗಾಯಿತು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಪತಂಜಲಿ ಮಹರ್ಷಿಯವರ ನಿಗೂಢ ಜೀವನದ ಪುಟಗಳನ್ನು ಒಟ್ಟಿಗೆ ತಿಳಿಯೋಣ. ಅಲ್ಲಿವರೆಗೂ ಇನ್ನೂ ಯಾರು ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಪತಂಜಲಿ ಮಹರ್ಷಿಯವರ ಪರಿಚಯವೇ ಒಂದು ಅದ್ಭುತ ಕಥೆಯಿಂದ ಪ್ರಾರಂಭವಾಗುತ್ತದೆ. ಇವರನ್ನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನೆಂದು ಪರಿಗಣಿಸಲಾಗುವುದಿಲ್ಲ. ಪುರಾಣಗಳ ಪ್ರಕಾರ ಪತಂಜಲಿಯವರು ಸಾಕ್ಷಾತ್ ಆದಿಶೇಷನ ಅವತಾರ. ಹೌದು, 1000 ಹೆಡೆಗಳನ್ನು ಹೊಂದಿರುವ ಕ್ಷೀರಸಾಗರದಲ್ಲಿ ವಿಷ್ಣುವಿಗೆ ಹಾಸಿಗೆಯಾಗಿರುವ ಆದಿಶೇಷ. ಒಂದು ದಂತಕಥೆಯ ಪ್ರಕಾರ ಒಮ್ಮೆ ವಿಷ್ಣುವು ಶಿವನ ಆನಂದ ತಾಂಡವವನ್ನು ನೋಡಿ ಪುಳಕಿತನಾಗಿದ್ದ. ಆ ನಾಟ್ಯದ ಭಾರದಿಂದ ವಿಷ್ಣುವಿನ ಶರೀರ ಭಾರವಾದಾಗ ಆದಿಶೇಷನಿಗೆ ಆಶ್ಚರ್ಯವಾಗಿ ತಾನು ಆ ನಾಟ್ಯವನ್ನು ನೋಡುವ ಮತ್ತು ಅದರ ಆನಂದವನ್ನು ಅನುಭವಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದ. ಆಗ ವಿಷ್ಣು, ನೀನು ಭೂಲೋಕದಲ್ಲಿ ಪತಂಜಲಿಯಾಗಿ ಜನಿಸಿ ಆ ನಾಟ್ಯವನ್ನು ಕಾಣುವ ಭಾಗ್ಯ ಪಡೆಯುವೆ ಎಂದು ಅನುಗ್ರಹಿಸುತ್ತಾನೆ. ಇನ್ನೊಂದು ಪ್ರಸಿದ್ಧ ಕಥೆಯ ಪ್ರಕಾರ ಗೋಣಿಕಾ ಎಂಬ ಓರ್ವ ತಪಸ್ವಿನಿ ಜ್ಞಾನಿಯಾದ ಮಗನನ್ನು ಪಡೆಯಬೇಕೆಂದು ಸೂರ್ಯದೇವನಿಗೆ ಅಗ್ರ್ಯ ಅರ್ಪಿಸಲು ತನ್ನ ಅಂಗೈಯನ್ನು ಒಡ್ಡಿದಳು. ಇದೇ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ಹಾರುತ್ತಿದ್ದ ಆದಿಶೇಷನು ಭೂಮಿಯಲ್ಲಿ ಅವತರಿಸಲು ಸೂಕ್ತವಾದ ತಾಯಿಯನ್ನು ಹುಡುಕುತ್ತಾ ಈಕೆಯ ಕಂಡು ಒಂದು ಸಣ್ಣ ಹಾವಿನ ರೂಪದಲ್ಲಿ ಆಕೆಯ ಅಂಗೈಗೆ ಬಿದ್ದನು. ಇದೇ ಕಾರಣದಿಂದ ಪತ್ ಅಂದರೆ ಬೀಳುವುದು, ಅಂಜಲಿ ಎಂದರೆ ಕೈ ಮುಗಿದ ಅಂಗೈ. ಅಂಗೈಗೆ ಬಿದ್ದ ಕಾರಣ ಆ ಮಗುವಿಗೆ ಪತಂಜಲಿ ಎಂದು ಹೆಸರಿಡಲಾಯಿತು. ಹೀಗೆ ಆದಿಶೇಷನ ಜ್ಞಾನವನ್ನು ಜಗತ್ತಿಗೆ ನೀಡಲು ಪತಂಜಲಿಯಾಗಿ ಅವತರಿಸಿದನು. ಪತಂಜಲಿ ಮಹರ್ಷಿ ಅವರನ್ನು ಕೇವಲ ಯೋಗಕ್ಕೆ ಸೀಮಿತಗೊಳಿಸುವುದು ತಪ್ಪು. ಇವರನ್ನು ಮುನಿಯತ್ರರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಇವರು ಮಾನವ ಕುಲಕ್ಕೆ 3 ಅದ್ಭುತ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಯೋಗ ಸೂತ್ರಗಳು. ಇಂದು ನಾವು ಅಭ್ಯಸಿಸುವ ಯೋಗಕ್ಕೆ ಒಂದು ತಾತ್ವಿಕ ಮತ್ತು ವೈಜ್ಞಾನಿಕ ರೂಪವನ್ನು ನೀಡಿದ್ದೇ ಪತಂಜಲಿಯವರ ಯೋಗ ಸೂತ್ರಗಳು. 196 ಯೋಗ ಸೂತ್ರಗಳ ಈ ಗ್ರಂಥ ಮನಸ್ಸಿನ ವೃತ್ತಿಗಳನ್ನು ನಿಯಂತ್ರಿಸುವುದು ಹೇಗೆ, ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದರೇನು ಮತ್ತು ಅಂತಿಮವಾಗಿ ಸಮಾಧಿ ಸ್ಥಿತಿಯನ್ನು ತಲುಪುವುದು ಹೇಗೆ ಎಂಬುದನ್ನು ನಿಖರವಾಗಿ ವಿವರಿಸುತ್ತದೆ. ಇವರು ಯೋಗವನ್ನು ಕಂಡು ಹಿಡಿಯಲಿಲ್ಲ, ಆದರೆ ಚದುರು ಹೋಗಿದ್ದ ಜ್ಞಾನವನ್ನು ಒಂದೆಡೆ ಸಂಗ್ರಹಿಸಿ ಅದಕ್ಕೆ ಶಾಶ್ವತ ರೂಪವನ್ನು ನೀಡಿದ್ದರು. ಇನ್ನು ಎರಡನೇದಾಗಿ ಮಹಾಭಾಷ್ಯ. ಇದು ಸಂಸ್ಕೃತದ ವ್ಯಾಕರಣದ ಮೇಲಿನ ಮಹಾನ್ ಗ್ರಂಥ. ಪಾಣಿನಿಯ ಅಷ್ಟಾಧ್ಯಾಯಿಗೆ ಇವರು ಬರೆದ ವ್ಯಾಖ್ಯಾನವೇ ಮಹಾಭಾಷ್ಯ. ಇದು ಭಾಷೆಯ ಶುದ್ಧತೆ, ಪದಗಳ ನಿಖರವಾದ ಅರ್ಥ ಮತ್ತು ಬಳಕೆಯನ್ನು ವಿವರಿಸುತ್ತದೆ. ಮೂರನೆಯದಾಗಿ ಆಯುರ್ವೇದ. ಹಲವು ವಿದ್ವಾಂಸರು ಪತಂಜಲಿಯವರನ್ನು ಆಯುರ್ವೇದದ ಮೇಲಿನ ಗ್ರಂಥಚರಕ ಸಂಹಿತೆಯ ಲೇಖಕರೆಂದು ಹೇಳುತ್ತಾರೆ. ದೇಹದ ಕಲ್ಮಶಗಳನ್ನು ತೆಗೆದುಹಾಕುವ ವೈದ್ಯಶಾಸ್ತ್ರವನ್ನು ಇವರು ನೀಡಿದ್ದಾರೆಂದು ನಂಬಲಾಗಿದೆ. ಹೀಗಾಗಿ ಪತಂಜಲಿಯವರು ಮನಸ್ಸಿನ ಶುದ್ಧತೆಗೆ ಯೋಗ, ಮಾತಿನ ಶುದ್ಧತೆಗೆ ವ್ಯಾಕರಣ ಮತ್ತು ದೇಹದ ಶುದ್ಧತೆಗೆ ವೈದ್ಯಶಾಸ್ತ್ರ ಅಂದರೆ ಆಯುರ್ವೇದ, ಈ 3 ಜಗತ್ತಿಗೆ ನೀಡಿದ ಮಹಾನ್ ಗುರು. ಪತಂಜಲಿ ಮಹರ್ಷಿಯವರ ಜೀವನ ಶೈಲಿ ಅತ್ಯಂತ ನಿಗೂಢವಾಗಿತ್ತು. ಇವರ ಬೋಧನಾ ವಿಧಾನದ ಬಗ್ಗೆ ಒಂದು ಅತ್ಯಂತ ಕುತೂಹಲಕಾರಿ ಕಥೆ ಪ್ರಚಲಿತದಲ್ಲಿದೆ. ದಂತಕಥೆಯ ಪ್ರಕಾರ ಪತಂಜಲಿಯವರು ತಮ್ಮ ಮಹಾಭಾಷ್ಯವನ್ನು ಸಾವಿರಾರು ಶಿಷ್ಯರಿಗೆ ಏಕಕಾಲದಲ್ಲಿ ಬೋಧಿಸುತ್ತಿದ್ದರು. ಆದರೆ ಅವರು ನೇರವಾಗಿ ಶಿಷ್ಯರ ಮುಂದೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಹೌದು, ತಮ್ಮ ಮತ್ತು ಶಿಷ್ಯರ ನಡುವಿನ ಒಂದು ಪರದೆಯನ್ನು ಎಳೆದು ಅದರ ಹಿಂದಿನಿಂದಲೇ ಬೋಧನೆ ಮಾಡುತ್ತಿದ್ದರು. ಇದಕ್ಕೆ ಕಾರಣವಿತ್ತು. ಪತಂಜಲಿಯವರು ಆದಿಶೇಷನ ಅವತಾರವಾಗಿದ್ದರಿಂದ ಅವರ ನಿಜ ಸ್ವರೂಪವು ಸಾವಿರಾರು ಹೆಡೆಗಳನ್ನು ಹೊಂದಿದ್ದ ಉರಿಯುವ ವಿಷಯವನ್ನು ಉಗಳಬಲ್ಲ ಮಹಾನ್ ಸರ್ಪದಾಗಿತ್ತು. ಸಾಮಾನ್ಯ ಮನುಷ್ಯರು ಆ ದೈವಿಕ ರೂಪವನ್ನು ಕಣ್ಣಾರೆ ಕಂಡರೆ ಆ ತೇಜಸ್ಸನ್ನು ತಡೆದುಕೊಳ್ಳಲಾಗದೆ ಸುಟ್ಟು ಬೂದಿಯಾಗುತ್ತಿದ್ದರು. ಆದ್ದರಿಂದ ತಮ್ಮ ಶಿಷ್ಯರಿಗೆ ಒಂದು ಕಠಿಣ ಎಚ್ಚರಿಕೆಯನ್ನು ನೀಡಿದ್ದರು. ನಾನು ಪಾಠ ಹೇಳುವಾಗ ಯಾರೊಬ್ಬರು ಈ ಪರದೆಯನ್ನು ತೆರೆದು ನೋಡುವ ಪ್ರಯತ್ನ ಮಾಡಬಾರದು ಮತ್ತು ಯಾರೊಬ್ಬರು ಮಧ್ಯದಲ್ಲಿ ಎದ್ದು ಹೋಗಬಾರದು. ಯಾರು ಈ ನಿಯಮವನ್ನು ಮುರಿಯುತ್ತಾರೋ ಅವರಿಗೆ ಘೋರ ಪರಿಣಾಮ ಕಾದಿದೆ ಎಂದು. ಎಲ್ಲವೂ ಸರಿಯಾಗಿ
ಸರಿಯಾಗಿ ನಡೆಯುತ್ತಿತ್ತು. ಸಾವಿರಾರು ಶಿಷ್ಯರು ಏಕಾಗ್ರತೆಯಿಂದ ಪರದೆಯ ಹಿಂದಿನಿಂದ ಬರುತ್ತಿದ್ದ ಆ ದೈವಿಕ ಜ್ಞಾನವನ್ನು ಗ್ರಹಿಸುತ್ತಿದ್ದರು. ಆದರೆ ಒಂದು ದಿನ ಎಲ್ಲಾ ಶಿಷ್ಯರಿಗೂ ಒಂದು ಕುತೂಹಲ ಮೂಡಿತು. ಪರದೆಯ ಹಿಂದೆ ಕುಳಿತು ಇಷ್ಟು ನಿಖರವಾಗಿ, ಇಷ್ಟು ಅದ್ಭುತವಾಗಿ ಬೋಧಿಸುವ ನಮ್ಮ ಗುರು ಹೇಗಿರಬಹುದು ಎಂದು. ಒಬ್ಬ ಶಿಷ್ಯನಂತೂ ತನ್ನ ಕುತೂಹಲವನ್ನು ತಡೆಯಲಾಗದೆ ನಿಧಾನವಾಗಿ ಹೋಗಿ ಆ ಪರದೆಯನ್ನ ಸರಿಸಿಬಿಟ್ಟ. ಕ್ಷಣಾರ್ಧದಲ್ಲಿ ಅಲ್ಲಿ ಕಂಡಿದ್ದು ಜ್ಞಾನದ ಬದಲು ಸಾವಿರಾರು ಹೆಡೆಗಳಿಂದ ಉರಿಯುತ್ತಿರುವ ಆದಿಶೇಷನ ಉಗ್ರ ಸ್ವರೂಪ. ಪತಂಜಲಿಯವರ ದೃಷ್ಟಿ ಬಿದ್ದ ತಕ್ಷಣ ಆ ಪರದೆಯನ್ನು ಸರಿಸಿದ ಶಿಷ್ಯ ಮಾತ್ರವಲ್ಲ, ಕುತೂಹಲದಿಂದ ನೋಡುತ್ತಿದ್ದ ಎಲ್ಲ ಸಾವಿರಾರು ಶಿಷ್ಯರು ಅಲ್ಲೇ ಸುಟ್ಟು ಬೂದಿಯಾಗಿಯೇ ಬಿಟ್ಟರು. ತನ್ನ ಒಂದು ಕ್ಷಣದ ಉಗ್ರ ರೂಪದಿಂದ ಜ್ಞಾನ ಪಡೆಯಲು ಬಂದ ಸಾವಿರಾರು ಶಿಷ್ಯರು ನಾಶವಾದದನ್ನು ಕಂಡು ಪತಂಜಲಿ ಮಹರ್ಷಿಗಳಿಗೆ ತೀವ್ರ ದುಃಖವಾಯಿತು. ನನ್ನ ಜ್ಞಾನವನ್ನು ಹಂಚಲು ಬಂದ ನಾನು ವಿನಾಶಕ್ಕೆ ಕಾರಣನಾದನಲ್ಲ ಎಂದು ಪಶ್ಚಾತ್ತಾಪಪಟ್ಟರು. ಆದರೆ ಸಾವಿರಾರು ಶಿಷ್ಯರಲ್ಲಿ ಒಬ್ಬ ಮಾತ್ರ ಬದುಕುಳಿದಿದ್ದ. ಅವನ ಹೆಸರು ಗೌಡಪಾದ. ಆತ ದುರ್ಘಟನೆಯ ಸಮಯದಲ್ಲಿ ಏನೋ ಕಾರಣದಿಂದ ಆಶ್ರಮದಿಂದ ಹೊರಗೆ ಹೋಗಿದ್ದ. ಆತ ವಾಪಸ್ ಬಂದಾಗ ಕಂಡಿದ್ದು ಗುರುಗಳ ದುಃಖ ಮತ್ತು ತನ್ನ ಸಹಪಾಠಿಗಳ ಬೂದಿಯ ರಾಶಿ. ಪತಂಜಲಿಯವರು ಬದುಕುಳಿದ ಆ ಏಕೈಕ ಶಿಷ್ಯನಿಗೆ ತಮ್ಮ ಸಂಪೂರ್ಣ ಮಹಾಭಾಷ್ಯದ ಜ್ಞಾನವನ್ನು ದಾರಿ ಎರೆದರು. ಆ ಗೌಡಪಾದರ ಮೂಲಕವೇ ಪತಂಜಲಿಯವರ ವ್ಯಾಕರಣ ಜ್ಞಾನವು ಜಗತ್ತಿಗೆ ಹರಡಿತು ಎಂದು ನಂಬಲಾಗುತ್ತದೆ. ಇನ್ನು ಪತಂಜಲಿ ಮಹರ್ಷಿಯವರ ಅಂತ್ಯದ ಬಗ್ಗೆ ಹೇಳುವುದಾದರೆ, ಇವರದ್ದು ಸಾವಲ್ಲ, ಅದು ಸಮಾಧಿ. ತಮ್ಮ ಅವತಾರದ ಉದ್ದೇಶ ಮುಗಿದ ನಂತರ ಪತಂಜಲಿ ಮಹರ್ಷಿಯವರು ತಮ್ಮ ಇಚ್ಛೆಯಂತೆಯೇ ಶಿವನ ಆನಂದ ತಾಂಡವವನ್ನು ವೀಕ್ಷಿಸಲು ತಮಿಳುನಾಡಿನ ಚಿದಂಬರಂಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ನಟರಾಜನ ಸನ್ನಿಧಿಯಲ್ಲಿ ಅವರ ನಾಟ್ಯವನ್ನು ಕಣ್ತುಂಬಿಕೊಂಡು ಯೋಗದ ಅತ್ಯುನ್ನತ ಸ್ಥಿತಿಯಾದ ಜೀವ ಸಮಾಧಿಯನ್ನು ಪಡೆದರು. ಇಂದಿಗೂ ಚಿದಂಬರಂ ದೇವಾಲಯದಲ್ಲಿ ಪತಂಜಲಿ ಮಹರ್ಷಿಯವರಿಗೆ ವಿಶೇಷ ಸನ್ನಿಧಾನವಿದೆ. ಅವರು ಅಲ್ಲಿಯೇ ನಟರಾಜನ ಪಾದಗಳ ಬಳಿ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾರೆ ಎಂದು ಭಕ್ತರು ಬಲವಾಗಿ ನಂಬುತ್ತಾರೆ. ಪತಂಜಲಿ ಮಹರ್ಷಿಯವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಅವರು ದೇಹ, ಮಾತು ಮತ್ತು ಮನಸ್ಸಿನ ನಿಯಂತ್ರಣದ ಮೂಲಕ ಮನುಷ್ಯನು ಹೇಗೆ ದೈವತ್ವವನ್ನು ತಲುಪಬಹುದು ಎಂಬುದನ್ನು ತೋರಿಸಿಕೊಟ್ಟರು. ಇಂದು ನಾವು ಮಾಡುವ ಪ್ರತಿಯೊಂದು ಯೋಗಾಸನ, ಪ್ರತಿಯೊಂದು ಪ್ರಾಣಾಯಾಮ ಮತ್ತು ಧ್ಯಾನದ ಪ್ರತಿಕ್ಷಣವು ಆ ಮಹಾನ್ ಋಷಿಗೆ ನಾವು ಸಲ್ಲಿಸುವ ಗೌರವ. ಅವರ ಜ್ಞಾನವು ಸಮಯಾತೀತ. ಸಾವಿರಾರು ವರ್ಷಗಳಾದರೂ ಇಂದಿನ ಆಧುನಿಕ ಜಗತ್ತಿನ ಮಾನಸಿಕ ಒತ್ತಡಕ್ಕೂ ಯೋಗ ಸೂತ್ರದಲ್ಲಿಯೇ ಪರಿಹಾರವಿದೆ. ಮುಂದಿನ ಬಾರಿ ನೀವು ಯೋಗ ಮ್ಯಾಟ್ ಮೇಲೆ ನಿಂತಾಗ ಕೇವಲ ದೈಹಿಕ ವ್ಯಾಯಾಮ ಮಾಡುತ್ತಿಲ್ಲ, ಬದಲಿಗೆ ಆದಿಶೇಷನ ಅವತಾರಿಯಾದ ಮಹಾನ್ ಜ್ಞಾನಿ ಪತಂಜಲಿ ಮಹರ್ಷಿಯವರ ನೀಡಿದ ದೈವಿಕ ಪರಂಪರೆಯ ಭಾಗವಾಗುತ್ತಿದ್ದೀರಿ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇದೇ ಕಾರಣದಿಂದ ನಾವೆಲ್ಲರೂ ಪ್ರತಿದಿನ ಯೋಗಾಭ್ಯಾಸ ಮಾಡೋಕ್ಕಿಂತ ಮುಂಚೆ ಆ ಒಂದು ಯೋಗ ಮಂತ್ರದ ಮೂಲಕ ಮಹರ್ಷಿ ಪತಂಜಲಿಯವರನ್ನು ಸ್ಮರಿಸುತ್ತೇವೆ. ಆ ಮಂತ್ರವೇ ಯೋಗೇನ ಚಿತ್ತಶ್ಚ ಪದೇನ ವಾಚಂ ಮಲಂ ಶರೀರಶ್ಚ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಹನತೋಸ್ಮಿ ಅಂತ. ಈ ಶ್ಲೋಕದ ಅದ್ಭುತ ಅರ್ಥವೇನೆಂದರೆ, ಯೋಗೇನ ಚಿತ್ತಶ್ಚ, ಯಾರು ಯೋಗದ ಮೂಲಕ ಚಿತ್ತದ ಅಂದರೆ ಮನಸ್ಸಿನ ಕಲ್ಮಶಗಳನ್ನು ಶಾಂತಿ ಗೊಂದಲ ದೂರ ಮಾಡಿದರೋ, ಪದೇನ ವಾಚಂ, ಯಾರು ಪದಗಳ ಮೂಲಕ ಅಂದರೆ ವ್ಯಾಕರಣದ ಮೂಲಕ, ವಾಚಂ ಅಂದರೆ ಮಾತಿನ ವಾಣಿಯ ದೋಷಗಳನ್ನು ಶುದ್ಧಿಗೊಳಿಸಿದರೋ, ಮಲಂ ಶರೀರಶ್ಚ ವೈದ್ಯಕೇನ, ಮತ್ತು ಯಾರು ವೈದ್ಯಕದ ಮೂಲಕ ಅಂದರೆ ಆಯುರ್ವೇದ ಮೂಲಕ ಶರೀರದ ಮಲವನ್ನು ಅಂದರೆ ದೈಹಿಕ ಕಲ್ಮಶಗಳನ್ನು ತೊಡೆದು ಹಾಕಿದರು, ಯೋಪಾಕರೋತ್ತಂ ಪ್ರವರ ಮುನೀನಾಂ, ಯಾರು ಹಾಗೆ ಶುದ್ಧೀಕರಿಸಿದ ಆ ಮುನಿಗಳಲ್ಲಿ ಶ್ರೇಷ್ಠರಾದ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ, ಆ ಪತಂಜಲಿ ಮಹರ್ಷಿಗಳಿಗೆ ನಾನು ಕೈ ಮುಗಿದು ನಮಸ್ಕರಿಸುತ್ತೇನೆ ಅಂತ ಈ ಒಂದು ಯೋಗ ಮಂತ್ರದ ಉದ್ದೇಶ. ಇಂತಹ ಮಹಾನ್ ಗುರುವನ್ನು ಸ್ಮರಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ.